ಅಗರ್ಖೇಡ್ ಚೆಕ್ ಪೋಸ್ಟ್ಗೆ ಉಪವಿಭಾಗ ಅಧಿಕಾರಿಗಳ ಭೇಟಿ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂಡಿ ತಾಲೂಕಿನ ಅಗರ್ಖೇಡ ಮತ್ತು ಚಿಕ್ಕಮಣ್ಣೂರು ಚೆಕ್ ಪೋಸ್ಟ್ಗಳಿಗೆ ಉಪವಿಭಾಗಾಧಿಕಾರಿ ಅಬೀದ್ ಗದ್ದಾಳ್ ಅವರು ಹಾಗೂ ತಹಶೀಲ್ದಾರ್ ಮಂಜುಳಾ ನಾಯಕ್, ಕಾರ್ಯನಿರ್ವಾಹಕ ಅಧಿಕಾರಿ ನೀಲಗಂಗಾ, ಕಂದಾಯ ನಿರೀಕ್ಷಕರು ಎಚ್ಎಚ್ ಗುನಾಪುರ, ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ಸತೀಶ್ ಪಾಟೀಲ್, ಚುನಾವಣೆಯ ಜನರಲ್ ರತನ್ ಕುಮಾರ್, ಎಸ್ಎಸ್ಟಿ ತಂಡದ ಮುಖ್ಯಸ್ಥ ದಿವ್ಯಾನಂದ ಚೆಕ್ ಪೋಸ್ಟ್ಗಳಿಗೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ಲೋಕಸಭೆ ಚುನಾವಣೆಯ ಸಕಲ ಸಿದ್ಧತೆಗಾಗಿ ಕಟ್ಟುನಿಟ್ಟಿನ ವ್ಯವಸ್ಥೆ ಮಾಡಲಾಗಿದೆ. ಚುನಾವಣೆಯ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯಲಾರದಂತೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗಗಳಲ್ಲಿ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಲು ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ. ಪ್ರತಿಯೊಂದು ವಾಹನವನ್ನು ಕಡ್ಡಾಯವಾಗಿ ತಪಾಸಣೆ ಮಾಡಲು ಸೂಚನೆಯನ್ನು ನೀಡಲಾಯಿತು. ಪೂರಕ ದಾಖಲೆ ಇಲ್ಲದ ಹಣ, ವಸ್ತು, ಉಡುಗೊರೆಗಳನ್ನು ಜಪ್ತಿ ಮಾಡಬೇಕು. ಕರ್ತವ್ಯದಲ್ಲಿ ಲೋಪ ಕಂಡು ಬಂದರೆ ಕಾನೂನಿನ ಸೂಕ್ತ ಕ್ರಮ ಜರುಗಿಸಲಾಗುವುದು ಅಂತ ಉಪವಿಭಾಗಾಧಿಕಾರಿ ಅಬೀದ್ ಗದ್ದಾಳ್ ಅವರು ಎಚ್ಚರಿಕೆ ನೀಡಿದರು. ವರದಿ ಲಾಲ್ ಸಿಂಗ್ ರಾಠೋಡ್, ಸುದ್ದಿ 9 ಟಿವಿ ಇಂಡಿ. शेष कुछ नहीं है इतने दिनों में कुछ भी नहीं कुछ भी नहीं मिला इतने दिन में. स्टार्टिंग में लोग 2 चेक होता है, वहाँ पे 1 चेक होता है. 5 चेक होने के बाद फिर वापस वही गाड़ी इधर आती है. बाकी ऐसा कोई इशू नहीं है. सेंसिटिविटी